My YouTube channel. Welcome to my channel. Today for tarot reading. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲೆವೆಲ್ಸ್ಗೆ ಮತ್ತು ಮ್ಯಾರೇಜ್ ಎಕ್ಸೆಪ್ರೇಷನ್ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ ನೋಡ್ತಾರೆ ಮೇಲ್ಗೆ ಆಪೋಸಿಟ್ ರೆಸನೇಟ್ ಮಾಡ್ಕೊಳ್ಳಿ. ಇನ್ನು ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೊಂದು ಜನರಲ್ ಟ್ಯಾರೋ ರೀಡಿಂಗ್ ಅಷ್ಟೇ. ನಿಮ್ಮ ಲೈಫ್ಗೆ ಏನಾದರೂ ಪಾಯಿಂಟ್ಸ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅವ್ರ ಪರ್ಸನ್ ಯಾರಿದ್ದಾರೆ, ಅವರೊಂದು ಎನರ್ಜಿ ಹೇಗಿದೆ, ಅವರೊಂದು ಎನರ್ಜಿ ಸಿಚುಯೇಷನ್ಸ್ ಹೇಗಿದೆ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಎನರ್ಜಿ ಮತ್ತು ಸಿಚುಯೇಷನ್ಸ್ ಹೇಗಿದೆ. ಓಕೆ, ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ, ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆ ಸ್ವಲ್ಪ ಕಡಿಮೆ ಮಾಡೋದು. ಸೊ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತು ನೀವು ಇಬ್ಬರು ಪ್ರೀತಿ ಮಾಡಿದ್ಮೇಲೆ ನಿಮ್ಮ ವ್ಯಕ್ತಿಗೆ ನೀವು ತುಂಬ ನೆನಪಾಗ್ತಾಯಿದ್ರಿ. ಸೊ ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಇರಲಿ, ಅವರು ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಲೆಸ್ ಕಾಂಟ್ಯಾಕ್ಟು, ಮತ್ತಿನ್ನೇನು ಸಪ್ರೇಷನು, ಮತ್ತು ನಿಮ್ಮಿಬ್ಬರ ಮಧ್ಯೆ ತುಂಬ ಪೇಯ್ನ್ಫುಲ್ ಎನರ್ಜಿ ಇದೆ. ಸೊ ಅದಕ್ಕಾಗಿ ನೀವು ಕೂಡ ಇಲ್ಲಿ ಅವ್ರನ್ನ ನೆನಪು ಮಾಡಿಕೊಂಡು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇರಲ್ಲ, ಊಟ ತಿಂತಾರಲ್ಲ, ಏನೂ ಇರಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟೋದ್ರು. ಯಾಕೆ ಬಿಟ್ಟೋದ್ರು ಅಂದರೆ ಅದೇ ನೀವು ಬೇಡ ಅಂತ ಹೇಳಿಲ್ಲ ಅವರು, ಇಂಡೈರೆಕ್ಟಾಗಿ ನಿಮ್ಮನ್ನು ಹರ್ಟ್ ಮಾಡಿ ಇನ್ನೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡ್ಕೊಂಡ್ರು. ಅದೇನೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುಯೇಷನ್ನು, ಫ್ಯಾಮ್ಲಿ, ಕೆರಿಯರು, ಪರ್ಸ್ನಲ್, ಪ್ರೊಫೆಷನಲ್ಸು, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಏನೇ ಆಗಿರ್ಬೋದು, ಅಥವಾ ಯಾವುದೇ ವ್ಯಕ್ತಿ. ಸೊ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಹೋಗಿರ್ಬೋದು. ಸೊ ಇವಾಗ ಹೋದರು. ಸೊ ಅಲ್ಲಿ ಗೊತ್ತಾಯಿತು ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ಸು. ಇವಾಗ ಅವ್ರ ಲೈಫ್ ಪೂರ್ತಿ ತುಂಬ ಪ್ರಾಬ್ಲಮ್ಸ್ ಅಲ್ಲಿದೆ. ಸೊ ಅವ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಅಲ್ಲ, ಹಲವಾರು ಥರ ಡಿಫ್ರೆಂಟ್ ಪ್ರಾಬ್ಲಮ್ಸ್. ಸೊ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಕೊಬೋದು, ಬಟ್ ಎಮೋಷ್ನಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಎಮೋಷ್ನಲ್ ಅಂದರೆ ಅದೇ ಪ್ರೀತಿ. ಒಬ್ಬ ವ್ಯಕ್ತಿನ ಯಾರನ್ನೇ ಆಗಲಿ, ನಾವು ಈ ಭೂಮಿ ಮೇಲೆ ಹುಟ್ಟಿದ್ವಿ ಅಂದ್ರೂ ಪ್ರೀತಿಗೋಸ್ಕರನೇ. ದುಡ್ಡಿಗೋಸ್ಕರ ಬದುಕೋದಾಗಿದ್ರೆ 2 ದಿವಸ ಬದುಕೊಂಡು ದುಡ್ಡು ಎಷ್ಟು ಮಾತ್ರ, ಒಂದು ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಅಥವಾ ಹುಡುಗಿ ಪ್ರೀತಿ ಆಗಿರ್ಬೋದು. ಸೊ ಯಾವುದೇ ಆಗಲಿ ಅದೊಂಥರ ಪ್ರೀತಿ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಪ್ರೀತಿನ ನಿರಾಕರಣೆ ಮಾಡಿ ನಿಮ್ಮನ್ನು ದೂರ ಮಾಡಿದರು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತದೆ, ಅವ್ರಿಗೆ ಅದೆಲ್ಲ ತಾತ್ಕಾಲಿಕ ಅಷ್ಟೇ, ಬೇರೆ ಒಂದು ಆಯ್ಕೆಗಳಲ್ಲ. ಬಟ್ ನೀವು ಒಂದು ಶಾಶ್ವತ ಪ್ರೀತಿ, ಅವ್ರಿಗೆ ಬೇಕಾಗಿರೋದು ಅದೇ ಪ್ರೀತಿ. ಸೊ ಇವಾಗ ಆ ಪ್ರೀತಿ ಅನ್ನೋದು ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ತುಂಬ ನೋವು ಪಡ್ತಿದ್ರೆ, ನೀವು ಅಷ್ಟೇ ಅವ್ರ ಪ್ರೀತಿಗೋಸ್ಕರ ನೀವು ಇಲ್ಲಿ ತುಂಬ ನೋವು ಪಡ್ತದೆ. ಸೊ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ತುಂಬ ಪೇಯ್ನ್ಫುಲ್ ಎನರ್ಜಿ ಇದೆ. ಆ ವ್ಯಕ್ತಿನೂ ನಿಮ್ಮನ್ನು ನೆನಪು ಮಾಡಿಕೊಂಡು ತುಂಬ ನೋವು ಪಡ್ತಾಯಿದ್ದಾರೆ. ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಇಷ್ಟೆಲ್ಲ ನೋವು ಪಟ್ಟಿದ್ಮೇಲೆ ಏನು ಮಾಡ್ತಾರೆ, ಅಳ್ತಾರೆ, ನಗ್ತಾರೆ, ನೋಡ್ತಾರೆ, ಆಗಲೆಲ್ಲ ಖುಷಿಯಾಗಿರ್ತಾರೆ. ಅಂದರೆ ಡೇ ಪೂರ್ತಿ, ಇವಾಗ ಸಪೋಸ್ ನಿಮ್ಮ ವ್ಯಕ್ತಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸದ ವರ್ಕಲ್ಲಿ ಬ್ಯುಸಿಯಾಗಿರ್ತಾರೆ. ಆಮೇಲೆ ಆಫ್ಟರ್ ಏನಾಗುತ್ತೆ, ಸೊ ವರ್ಕೆಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತು ಎಮೋಷ್ನಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೈಟು. ಮತ್ತು ಫೋನ್ ತೊಗೊಂಡು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅವಾಗ ನೋಡ್ತಾರೆ. ಯಾವುದೋ ಒಂದು ಎಮೋಷ್ನಲ್ ವೀಡಿಯೋ ಸಿಗುತ್ತೆ, ಅವಾಗ ನೀವು ತಕ್ಷಣ ನೆನಪಾಗ್ತೀರ. ಇಲ್ಲ ಅಥವಾ ಯಾವುದೇ ರೊಮ್ಯಾಂಟಿಕ್ ಕಪಲ್ಸ್ ನೋಡಿದಾಗ, ಸೊ ಅವ್ರ ಥರನೇ ನಮ್ಮ ವ್ಯಕ್ತಿ ಯಾಕಿಲ್ಲ ನನ್ನ ಜೊತೆ ಅಂತ ಅವರು ನಿಮ್ಮನ್ನು ನೆನಪು ಮಾಡಿಕೊಂಡು ಅವಾಗ ಅಳ್ತಾರೆ. ಸೊ ಅಳೋದಕ್ಕಿಂತ ಏನು ಮಾಡ್ತಾರೆ, ಪದೇ ನೀವು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ಫೋನ್ ನಂಬರು, ಮೆಸೇಜು, ಫೋಟೋಸು ಏನಾದರೂ ಇದ್ದರೆ ಪದೇ ಅದನ್ನು ನೋಡೋವಂಥದ್ದು, ಪದೇ ಸ್ಪೈ ಮಾಡೋವಂಥದ್ದು. ನೀವು ಏನು ಮಾಡ್ತಾಯಿದ್ರೆ ನಿಮ್ಮ ಒಂದು ನಂಬರ್ಸ್ ಎಲ್ಲ ಟ್ರೇಸ್ ಮಾಡೋವಂಥದ್ದು. ಕೆಲವರು ಇಲ್ಲಿ ಟ್ರ್ಯಾಕಿಂಗ್ ಮಾಡ್ತಾರೆ, ಕೆಲವರು ಹ್ಯಾಕಿಂಗ್ ಮಾಡ್ತಾರೆ. ಹ್ಯಾಕಿಂಗ್ ಅಂದರೆ ಅದೇ ನಿಮ್ಮ ವ್ಯಕ್ತಿನ ಗೊತ್ತಿಲ್ದ್ರಂಗೆ ಅವ್ರ ನಂಬರ್ನ ತಿಳ್ಕೊಳೋದು, ಯಾವುದಾದ್ರು ಆ್ಯಪ್ ಯೂಸ್ ಮಾಡಿ ಅವ್ರು ಏನು ಮಾಡ್ತಾಯಿದ್ರೆ ಅಂತ ತಿಳ್ಕೊಳೋದು. ಸೊ ಅವ್ರು ಯಾವ ಆ್ಯಪ್ ಯೂಸ್ ಮಾಡ್ತಾಯಿದ್ರೆ ಸ್ಟೇಟಸ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಒಂದೊಂದು ಥರ ಎಲ್ಲ ಸ್ಪೈ ಮಾಡ್ತಾನೆ ಇರ್ತಾರೆ. ಸ್ಪೈ ಅಂದರೆ ಇವತ್ತಿನ ಕಾಲದಲ್ಲಿ ಯಾವ ರೀತಿ ಸ್ಪೈ ಮಾಡ್ತಾರೆ, ಒಂದು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿ ತಿಳ್ಕೊಳೋದಾಗಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿಲ್ಲದ್ರೆ ಅವ್ರನ್ನ ವಾಚ್ ಮಾಡೋದಾಗಿರ್ಬೋದು. ಇನ್ನೊಂದು ಥರ ಸ್ಪೈ ಹೇಗೆ ಅಂದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಸ್ಪೈ ಮಾಡೋದು. ಇನ್ನೂ ಒಂಥರ ಸ್ಪೈ ಯಾವ ರೀತಿ ಅಂದರೆ, ಅವ್ರ ಫೋಟೋಸು ಏನಾದರೂ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದರೆ ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಂಡಿರ್ತೀರ, ಅವ್ರು ಏನು ಮಾಡ್ತಾಯಿದ್ರು ಅಂತ ಅವ್ರ ಬಗ್ಗೆ ನೋಡೋವಂಥದ್ದು. ಸೊ ನಿಮ್ಮ ವ್ಯಕ್ತಿ ಮೇಲೆ ಒಂದು ಕಣ್ಣಿಟ್ಟಿದ್ರೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ, ನೀವು ಅವ್ರ ಮೇಲೆ ಇಟ್ಟಿರೋದು ಅದು ನನಗೆ ಗೊತ್ತಿದೆ. ಅಂದರೆ ನೀವು ನೋಡ್ತಾ ಇದ್ರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಇಟ್ಟಿದ್ದಾರೆ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ಯಾರು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ನಿಮ್ಮ ಮೇಲೆ ಇಟ್ಟಿದ್ದಾರೆ. ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ಅಂದರೆ ಆ ವ್ಯಕ್ತಿಗೆ ತುಂಬ ಇಷ್ಟ, ಬಟ್ ಆದರೆ ಹೇಳ್ಕೊಳೋದಿಲ್ಲ. ಸೊ ಇಲ್ಲಿ ಹೇಳ್ದಿರೋದ್ರಿಂದ ನೀವು ಅಂದರೆ ಎಷ್ಟು ಇಷ್ಟ ಅಂತ ಆ ವ್ಯಕ್ತಿ ನಿಮ್ಮ ಹತ್ರ ಎಕ್ಸ್ಪ್ರೆಷನ್ ಮಾಡ್ತಿಲ್ಲ. ಸೊ ನಿಮ್ಗೇನಾಗಿದೆ, ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ನಿಮ್ಗೆ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಮಾಡಿದ್ದೀನಿ. ಅಂದರೆ ನಿಮ್ಮ ವ್ಯಕ್ತಿಗೂ ಮತ್ತು ನೀವು ಅನ್ಎಕ್ಸ್ಪೆಕ್ಟೆಡಾಗಿ ಬೇರೆ ಆಗಿಬಿಟ್ರೆ, ಸಪ್ರೇಷನ್ ಆಗಿದ್ರೆ, ನೋ ಕಾಂಟ್ಯಾಕ್ಟ್ ಹೋದರೆ, ಸೊ ಅದರಿಂದ ನೀವು ವ್ಯಕ್ತಿ ನಿಮ್ಮ ಒಂದು ವ್ಯಾಲ್ಯೂನ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಇವಾಗ ವ್ಯಾಲ್ಯೂ ಅರ್ಥ ಆಗಿದೆ, ನಿಮ್ಮ ವ್ಯಾಲ್ಯೂ ಏನಂತ. ನೀವು ಅವ್ರ ಲೈಫಲ್ಲಿ ಇದ್ರೇ ಅವರು ಕಿಂಗ್ ಕ್ವೀನ್ ಅಂತಾರೆ ನೋಡಿ,
ರಾಜ ರಾಣಿ ಅಂತ. ಈ ಕಿಂಗು ಇರಬೇಕು, ಕ್ವೀನು ಇರಬೇಕು, ಆವಾಗೇ ಅದು ರಾಜ್ಯನ ಆಳೋಕ್ಕಾಗೋದು. ಸಪೋಸ್ ಇದೊಂದು ಪೌರಾಣಿಕ ಕಥೆ ಅಷ್ಟೇ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ನೀವು ಇವಾಗ ಎಕ್ಸಾಂಪಲ್ ಕಿಂಗು ಕ್ವೀನ್ ಅಂದ್ಕೊಂಡು, ಇಲ್ಲಿ ಯಾರು ಕಿಂಗು ಕ್ವೀನ್ ಅಲ್ಲ. ಬಟ್ ನಿಮ್ಮ ಒಂದು ಪ್ರಪಂಚದಲ್ಲಿ ಅಂದರೆ ನಿಮ್ಮ ಒಂದು ಪ್ರೀತಿಗೆ ನೀವೇ ರಾಜ ರಾಣಿ ಆ ಥರ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ, ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫಲ್ಲಿ ನೀವು ಅವ್ರಿಗೆ ಕಿಂಗ್ ಥರ, ಅಥವಾ ಅವರು ನಿಮ್ಮ ಇಲ್ಲಿ ಲೇಡೀಸ್ ನೋಡ್ತಾ ಇದ್ದಾರೆ ರೀಡಿಂಗ್ನ, ಅವ್ರು ನಿಮ್ಮ ಕಿಂಗ್ ಥರ, ಅಥವಾ ಜೆಂಟ್ಸ್ ನೋಡ್ತಾ ಇದ್ದಾರೆ ಈ ರೀಡಿಂಗ್ನ, ಅವರು ನಿಮಗೆ ಕ್ವೀನ್ ಥರ. ಹಂಗೆ ನಿಮ್ಮ ವ್ಯಕ್ತಿ ನಿಮ್ಮಿಬ್ಬರಿಗೂ ಒಬ್ರಿಗೆ ಅಟ್ಯಾಚ್ಮೆಂಟು. ಅದಕ್ಕೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ರೆ ನೀವು ಅವ್ರ ಲೈಫಲ್ಲಿದ್ದರೆ ಫುಲ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಎಷ್ಟೇ ಹಠಮಾರಿ ಇರ್ಬೋದು, ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಪರ್ಸನ್ನು ಸ್ವಲ್ಪ ಸ್ಟಬರ್ನ್ ಇರೋದಾರೆ, ಹಠಮಾರಿ ಅಂತ ಹೇಳ್ಬೋದು. ಅಂದ್ಕೊಂಡಿದ್ದ ಕೆಲಸ ಮಾಡೇ ಮಾಡ್ತಾರೆ, ಮತ್ತು ಅವ್ರಿಗೇನು ಅನಿಸುತ್ತೋ ಅದೇ ರೀತಿ ಬಿಹೇವ್ ಮಾಡ್ತಾರೆ. ಅವ್ರನ್ನ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್. ಬಟ್ ಆದರೆ ಎಮೋಷ್ನಲ್ ಇದ್ದಾರೆ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಸೈಡ್ ಒಂದು ಆ್ಯಕ್ಷನ್ ತೊಗೊಳ್ಬೇಕು, ಹೇಗಾದರೂ ಮಾಡಿ ನಿಮ್ಮನ್ನು ಪಡ್ಕೊಬೇಕಂತ ಪ್ಲ್ಯಾನ್ ಆಗ್ತಾ ಇರ್ಬೋದು ಅಂತ ಹೇಳ್ಬೋದು. ಇವಾಗ ಈ ರೀಡಿಂಗ್ ನೋಡ್ತಾ ಇರೋರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಲ್ಪ ಎಲ್ಲ ಜಾಸ್ತಿ ಜನ ಇಂಟೆಲಿಜೆಂಟ್ ಇದ್ದಾರೆ. ಇಂಟೆಲಿಜೆಂಟ್ ಅಂದರೆ ಬುದ್ಧಿ ಜಾಸ್ತಿ ಅವ್ರಿಗೆ. ಅವ್ರು ನಿಮ್ಮನ್ನು ಹೆಂಗೆ ಪಡ್ಕೊಬೇಕಂತ ಪ್ಲ್ಯಾನ್ ಆಗ್ತಾ ಇರ್ತಾರೆ, ಸ್ಕೆಚ್ ಆಗ್ತಾ ಇರ್ತಾರೆ. ಸ್ಕೆಚ್ ಅಂದರೆ ಅದೇ ಹೆಂಗೆ ಒಪ್ಪಿಸ್ಬೇಕು, ಹೆಂಗೆ ಕನೆಕ್ಟ್ ಮಾಡ್ಕೊಬೇಕು. ನಾನೇನೋ ಫಸ್ಟ್ ಇವ್ರನ್ನ ಅವಾಯ್ಡ್ ಮಾಡಿಬಿಟ್ಟೆ, ದೂರ ಮಾಡಿಬಿಟ್ಟೆ, ನೋ ಕಾಂಟ್ಯಾಕ್ಟ್, ಇವ್ರ ಕಾಲ್ಗೆ ಮೆಸೇಜ್ಗೆ ರಿಪ್ಲೈ ಕೊಟ್ಟಿಲ್ಲ, ಅವಮಾನ ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಇವಾಗ ಹೆಂಗೆ ನೀವು ಅವ್ರನ್ನ ಅಪ್ರೋಚ್ ಮಾಡೋದು ಅಂತ ನಿಮ್ಮ ವ್ಯಕ್ತಿ ಇವಾಗ ಯೋಚನೆ ಮಾಡ್ತಾಯಿದ್ರೆ. ಸೊ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಿಮ್ಮನ್ನು ಪಡ್ಕೊತಾರೆ. ಓಕೆನಾ. 6 ಆಫ್ ಸ್ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ 2 ಸೈಡ್ ಲವರ್ಸ್ ಆಗಿದ್ದರೆ, ಇನ್ನೂ ಮ್ಯಾರೇಜ್ ಆಗಿ ಕಮಿಟ್ಮೆಂಟ್ ಕೊಡ್ದಿರೋದ್ರೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಜೊತೆ ಮದುವೆ ಆಗಬೇಕಂತ ಅವರು ಫಿಕ್ಸ್ ಆಗಿದ್ದಾರೆ. ಸೊ ಅವ್ರಿಗೆ ನಿಮ್ಮ ನೋಡಿ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮೈಂಡಲ್ಲಿ ಥಾಟ್ಸ್ ಎಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಇದೆ. ನೀವೇ ಅವ್ರನ್ನ ಮದುವೆ ಆಗಬೇಕು. ನಿಮ್ಮನ್ನು ಅವ್ರ ಲೈಫಲ್ಲಿ ಬೇರೆಯವರೆಲ್ಲ ಬರ್ತಾ ಇರ್ತಾರೆ, ಅಂದರೆ ಮ್ಯಾಚಸ್ ನೋಡೋದು ಅಂತಾಗಿರ್ಬೋದು. ಇನ್ನೂ ಮದುವೆ ಆಗದಿರೋರಾಗಿದ್ರೆ, ಹುಡುಗನಾಗಿರಲಿ ಹುಡುಗಿನಾಗಲಿ, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಲೈಫಲ್ಲಿ ಅವ್ರನ್ನ ನೋಡೋದಕ್ಕೆ ಮದುವೆ ಸಂಬಂಧಗಳು ಬರ್ತಾ ಇರುತ್ತೆ. ಬಟ್ ಆದರೆ ಅವ್ರಿಗೆ ಅದು ಇಷ್ಟ ಇರೋದಿಲ್ಲ. ಯಾರು ಇಷ್ಟ? ನೀವಿಷ್ಟ. ಸೊ ಅದಕ್ಕೆ ನಿಮ್ಮನ್ನೇ ಮದುವೆ ಆಗಬೇಕಂತ ಥಾಟ್ ಇದೆ. ಇನ್ನು ಮ್ಯಾರೇಜಾಗಿ ಮದುವೆ ಆಗಿ ಸಪ್ರೇಷನ್ ಆಗಿರ್ತಾರೆ ನೋಡಿ, ನೋ ಕಾಂಟ್ಯಾಕ್ಟ್. ಅವ್ರು ಕೂಡ ಅಷ್ಟೇ, ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿಗಳ ಬಗ್ಗೆ ಅಟ್ರಾಕ್ಷನ್ ಬರ್ತಾ ಇರುತ್ತೆ. ಕೆಲವ್ರು ಮದುವೆ ಆದ್ರ ಮೇಲೂ ಅಟ್ರಾಕ್ಷನ್ ಇಟ್ಕೊತಾರೆ. ಏನು ಮಾಡೋದು ಅಂಥವ್ರಿಗೆಲ್ಲ. ಸೊ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ಪರ್ಸನ್ನು ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಇದ್ರೂ ಸೊ ಇಲ್ಲ, ಆ ಥರ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ. ಹಾಗೆ ದ ಫೂಲ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಅನಿಸುತ್ತೆ. ಅವ್ರು ಹೇಳ್ದಾಗ ಕೇಳಬೇಕು ಹೊರತು ನಿಮ್ಮ ಒಂದು ವ್ಯಾಲ್ಯೂಸ್ಗೆ, ನಿಮ್ಮೊಂದು ರೆಸ್ಪೆಕ್ಟ್ಗೆ, ನೀವು ಹೇಳೋದ್ರ ಒಂದು ಪಾಯಿಂಟ್ಸ್ಗೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕೇರ್ ಮಾಡೋದಿಲ್ಲ. ಸ್ವಲ್ಪ ನೆಗ್ಲೆಕ್ಟಾಗಿ ಥಿಂಕ್ ಮಾಡ್ತಾಯಿದ್ರು. ಸೊ ನಾನು ನೆಗ್ಲೆಕ್ಟಾಗಿ ಥಿಂಕ್ ಮಾಡೋದ್ರಿಂದ ಇವಾಗ ದೂರ ಆಗಿದ್ದಾರೆ ಅಂತ ಅದೊಂದು ಥಿಂಕ್. ಅದಕ್ಕೆ ನಾನು ಅವ್ರನ್ನ ನೆಗ್ಲೆಕ್ಟ್ ಮಾಡಿದೆ. ಸೊ ಇವಾಗ ನನಗೆ ಅರ್ಥ ಆಗ್ತಾಯಿದೆ, ನನ್ನ ಪರ್ಸನ್ ನನಗೆ ತುಂಬ ಮುಖ್ಯ. ಅವರಿಲ್ಲ ಅಂದರೆ ನನ್ನ ಲೈಫ್ ಕೂಡ ಸ್ವಲ್ಪ ಝೀರೋ ಆಗಿಬಿಡುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ತದೆ. ಹಾಗೆ ಆಲ್ರೆಡಿ ಝೀರೋ ಆಗ್ತಾಯಿದೆ, ಅದಕ್ಕೆ ಅವರು. ಸೊ ದುಡ್ಡಿನಲ್ಲ, ಫೈನಾನ್ಸ್ ಸ್ಟೇಟಸಲ್ಲ. ಕೆಲವ್ರಿಗೆ ಫೈನಾನ್ಸ್ ಇರುತ್ತೆ, ಕೆಲವ್ರಿಗೆ ಎಮೋಷ್ನಲ್ ಇರುತ್ತೆ. ಕೆಲವ್ರಿಗೆ ಒಬ್ರಿಗೆ ಮಾತ್ರ ಎಮೋಷ್ನಲ್ ಪ್ರಾಬ್ಲಮ್ಸ್ ಆಗಿರುತ್ತೆ ನಿಮ್ಮ ವ್ಯಕ್ತಿಗೆ. ಇನ್ನು ಕೆಲವ್ರಿಗೆ ಫೈನಾನ್ಸು ಎಮೋಷ್ನಲ್ ಎರಡು ಲಾಸ್ ಆಗಿರುತ್ತೆ. ಅದಕ್ಕೋಸ್ಕರ ಯಾರಿಗೆ ಯಾವ ರೀತಿ ಅಪ್ಲೈ ಆಗುತ್ತೋ ಆ ರೀತಿ. ನಿಮ್ಮ ಪರ್ಸನ್ ಇದ್ದಾರಲ್ವಾ, ಅವ್ರಿಗೆ ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಪರ್ಸನ್ ಲೈಫಲ್ಲಿ ಏನು ನಡೀತದೆ ಅಂತ ನನ್ನ ವ್ಯೂವರ್ಸ್ ಯಾರಿದ್ದೀರ ಅವರು, ನಾನು ಹೇಳೋದನ್ನೆಲ್ಲ ಈ ರೀಡಿಂಗಲ್ಲೆಲ್ಲ ಏನೇನು ಹೇಳ್ತೀನಲ್ಲ ಅದೆಲ್ಲ ಆ ಥರ ಎಲ್ಲ ಅವ್ರ ಲೈಫಲ್ಲಿ ನಡೀತಾ ಇದೆಯಲ್ಲ ತಿಳ್ಕೊಳ್ಳಿ ಅಷ್ಟೇ. 6 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವರು ನೀವು ತುಂಬ ದೂರದಲ್ಲಿದ್ದೀರ. ನೀವಿಬ್ಬರು ಒಂದಾಗಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಕ್ಲ್ಯಾಶಸ್ ಆಗ್ತಾಯಿದೆ ಯಾವಾಗಲೂ ಕ್ಲ್ಯಾಶಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು, ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ಸು, ಅದು ಇದು ಮತ್ತೊಂದು ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಇರುತ್ತೆ. ನನಗಿಲ್ಲಿ ಸರಿಯಾಗಿ ಎಕ್ಸಾಂಪಲ್ಸ್ ಬರ್ತಾ ಇಲ್ಲ. ಪ್ರೊಫೆಷನಲ್, ಕೆರಿಯರು, ಫ್ಯಾಮಿಲಿ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಏಜು, ಕಲರು, ಕ್ಯಾಸ್ಟು, ಇಂಟರ್ ಕ್ಯಾಸ್ಟು, ಸೊ ಏನೇನೋ ಡಿಫ್ರೆನ್ಸ್ ಬರ್ತಾಯಿದೆ. ಮತ್ತು ದುಡ್ಡಿನ ವಿಚಾರ, ಫೈನಾನ್ಷಿಯಲ್ ಸ್ಟೇಟಸ್, ಯಾವುದಾದ್ರು ಡಿಫ್ರೆನ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ಕ್ಲಾಶಸ್ ಆಗ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿ ಈಗೋ ಬಿಡ್ತಾ ಇಲ್ಲ. ಹೇಗೆ ಮಾಡೋದಂತ ತಲೆ ಕೆಡಿಸ್ಕೊಂಡು ಸುಮ್ಮನೆ ಇದ್ದಾರೆ. ಒಂದು ಮಾಡ್ಕೊಳೋದು ತುಂಬ ಕಷ್ಟ ಇದೆ ಅಂತ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಅಷ್ಟು ಬೇಗ ಅವರು ಅಲ್ಲಿ ಇರೋವಂಥ ಫೀಲಿಂಗ್ಸ್ನೆಲ್ಲ ಹೇಳ್ತಾಯಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಫೀಲಿಂಗ್ಸ್ನೆಲ್ಲ ಅವರು ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ. ಬಟ್ ಆದರೆ ನಿಮ್ಮ ಮೇಲೆ ಮಾತ್ರ ತುಂಬ ಪ್ರೀತಿ ಇದೆ. ಸೊ ನಿಮಗೆ ಅವ್ರ ಲೈಫಲ್ಲಿ ನಿಮ್ಮನ್ನೇ ಆಯ್ಕೆ ಮಾಡಬೇಕಂತ ಅವರೊಂದು ಇಷ್ಟ ಅಷ್ಟೇ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವಾಗ ನೀವಿಬ್ಬರು ಸಪ್ರೇಷನ್ನು, ನೋ ಕಾಂಟ್ಯಾಕ್ಟು ಇದರಲ್ಲಿ ಇದ್ದೀರಲ್ವಾ, ಆದಷ್ಟು ಬೇಗ ನಮ್ಮ ಕನೆಕ್ಷನ್ನು, ನೋ ಕಾಂಟ್ಯಾಕ್ಟ್ ಇರೋದು ಎಂಡ್ ಆಗಲಿ, ನಾವಿಬ್ಬರು ಆದಷ್ಟು ಬೇಗ ಯೂನಿಯನ್ ಆಗಬೇಕಂತ ಅವ್ರ ಮೈಂಡಲ್ಲಿ ಥಿಂಕ್ ಮಾಡ್ತಾಯಿದ್ದಾರೆ.
ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಅನ್ಕೊತಾ ಇರ್ತೀರ, ನನ್ನ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ. ನಿಮ್ಮ ಮನಸ್ಸಲ್ಲಿ ಯಾರೇ ಆಗಿರ್ಬೋದು, ಲವರ್ಸ್ ಆದರೂ ಆಗಲಿ, ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಯಾರೇ ಆಗಿರಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ನೀವೇನೋ ಅಂದ್ಕೊಂಡಿದ್ರೆ, ಯೋಚನೆ ಮಾಡಲ್ಲ ಅಂದ್ಕೊಂಡಿದ್ರೆ, ಬಟ್ ಅದು ಸುಳ್ಳು. ಎಂಪ್ರೆಸ್ ಬಂದಿರೋದ್ರಿಂದ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ವ್ಯಕ್ತಿ. ಸೊ ನೀವು ಅಂದ್ಕೊಂಡಿದ್ರೆ ಅವ್ರು ನಾನು ಮರೆತು ಆರಾಮಾಗಿ ಸೈಲೆಂಟ್ ಆಗಿದ್ದಾರೆ ಅಂತ ಇಲ್ಲ. ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಏನು ಹೇಳುತ್ತಂದರೆ ಈ ಕಾರ್ಡು, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಹೆಂಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಅವ್ರು ನಿಮ್ಮ ಬಗ್ಗೆ ನೆನಪು ಮಾಡ್ಕೊತಿರ್ತಾರೆ, ಹಾಗೆ ಅವ್ರು ಕೂಡ ನಿಮ್ಮನ್ನ ನೆನಪು ಮಾಡ್ಕೊತಾ ಇರ್ತಾರೆ. 10 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟು ಪೇಯ್ನ್ ಸಿಚುಯೇಷನ್ ಮಾಡಿದ್ರು, ಇವಾಗ ನೀವು ಫಸ್ಟ್ ಅವ್ರನ್ನ ಲವ್ ಮಾಡಿದಾಗ ಯಾವ ಥರ ಪರಿಸ್ಥಿತಿಯಲ್ಲಿದ್ದರು, ಕೆಟ್ಟ ಪರಿಸ್ಥಿತಿಯಲ್ಲಿ, ಎಷ್ಟು ಕೆಟ್ಟ ಪರಿಸ್ಥಿತಿ ಇದ್ರೂ ಅವ್ರಿಗೆ ಪ್ರೀತಿ ತೋರಿಸಿ ಅವ್ರನ್ನ ಇಷ್ಟಪಟ್ಟಾಗ ಇವಾಗ ಅವ್ರ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಅವ್ರ ಲೈಫಲ್ಲಿ ಕೂಡ ನಿಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಲವ್ ಮಾಡಿದ್ರು, ನೀವು ಅವ್ರು ನಿಮ್ಮನ್ನು ಬೇಕಂತಲೇ ದೂರ ಮಾಡಿದ್ರು, ಇವಾಗ ಅದೇ ಪರಿಸ್ಥಿತಿ ಅವ್ರಿಗೆ ಕರ್ಮ ಅನ್ನೋದು ಅಂತಾರೆ ನೋಡಿ. ನಿಮಗೆ ನಿಮ್ಮೊಂದು ನಿಜವಾದ ಪ್ರೀತಿನ ನಿರಾಕರಣೆ ಮಾಡಿದ್ರು, ಅವಾಗ ನೀವು ಎಷ್ಟು ನೋವು ಅನುಭವಿಸಿದ್ರೆ ಅವರು ಅಷ್ಟೇ ನೋವನ್ನು ಇವಾಗ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ದುಡ್ಡಿನಲ್ಲೂ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಎಮೋಷ್ನಲ್ ಪ್ರಾಬ್ಲಮ್ಸು, ಸೊ ಎಲ್ಲ ಕಡೆಯಿಂದನೂ ಅವ್ರಿಗೆ ಪ್ರಾಬ್ಲಮ್ಸು. ಒಂದು ಕಡೆ ಅಂತ ಅಲ್ಲ. ಒಂದು ಸ್ವಾಡ್ ಅಂದರೆ ಒಂದು ಪ್ರಾಬ್ಲಮ್ ಅಂತ ಅರ್ಥ. 10 ಸ್ವಾಡ್ಸ್ ಅಂದರೆ ತುಂಬ ಪ್ರಾಬ್ಲಮ್ಸ್ ಅಂತ ಅರ್ಥ. ನೋಡಿ 10 ಶಾರ್ಟ್ಸ್ ಇಲ್ಲಿ ಎದೆಗೂ ಚುಚ್ಚಿದೆ, ತಲೆಗೂ ಚುಚ್ಚಿದೆ, ಮೂಗಿಗೂ ಚುಚ್ಚಿದೆ, ಎಲ್ಲಂದರೆ ಅಲ್ಲಿ ಚುಚ್ಚಿದೆ. ಸ್ವಾಡ್ ಚುಚ್ಚಿದೆ ಅಂದರೆ ಸೊ ಅವ್ನಿಗೆ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ಸ್ ಪಡ್ತಿದ್ದಾರೆ. ಸೊ ನೀವು ಹೋದ್ಮೇಲೆ ಅವ್ರ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. 3 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅವರು ಹೇಳ್ತಾ ಇದ್ದಾರೆ, ನಾನು ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡಿದೆ, ಅದಕ್ಕೆ ನಾನು ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದೀನಿ, ನಿಮಗೂ ಪೇಯ್ನ್ ಕೊಟ್ಟಿದ್ದೀನಿ ಅಂತ ನಿಮ್ಮ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. 2 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಆಯ್ಕೆ ಮಾಡಬೇಕಾ, ಇನ್ನೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡ್ಕೊಬೇಕಾ, ಅದೇ ಫ್ಯಾಮ್ಲಿನ ಅಥವಾ ಅಥವಾ ಇನ್ನು ಪ್ರೊಫೆಷನಲ್ಲ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನೇ ಆಗಿರ್ಬೋದು ನಿಮ್ಮ ಒಂದು ನಿಮ್ಮ ಪರ್ಸನ್ ಲೈಫಲ್ಲಿ. ಸೊ ಸೊ ಅಂತ ಕನ್ಫ್ಯೂಷನಲ್ಲಿದ್ದಾರೆ, ಇನ್ನೂ ಯಾವುದೂ ಡಿಸಿಷನ್ ತೊಗೊಂಡಿಲ್ಲ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಅಂದರೆ ನಿಮ್ಮನ್ನು ಪಡ್ಕೊಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಥಿಂಕ್ ಮಾಡ್ತಾಯಿದ್ದಾರೆ. ನಿಮ್ಮ ಒಂದು ರಿಲೇಷನ್ಶಿಪ್ನ ಸಕ್ಸಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಅಂತ. ಲವರ್ಸ್ ಆದ್ರೂ ಅಷ್ಟೇ, ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿರೋದ್ರೆ ಯೂನಿಯನ್ ಆಗೋದು ಕಷ್ಟ ಇದೆ ಅಂತ ನಿಮ್ಮ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾರೆ. ನಿಮ್ಮ ಹತ್ರ ಹೇಗೆ ಮಾತಾಡೋದು, ಹೇಗೆ ಕಮ್ಯುನಿಕೇಷನ್ ಮಾಡೋದು ಅಂತ. ನೀವು ಅಷ್ಟೇ ಹೆಂಗೆ ಮಾತಾಡೋದು, ಈ ರಿಲೇಷನ್ಶಿಪ್ನ ಹೆಂಗೆ ಉಳಿಸ್ಕೊಳೋದು ಅಂತ ನೀವು ಯಾವ ರೀತಿ ಥಿಂಕ್ ಮಾಡ್ತಾರೆ, ಅವರು ಅದೇ ರೀತಿ ಥಿಂಕ್ ಮಾಡ್ತಿದ್ರು. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಏನಾದರೂ ಒಂದು ಆ್ಯಕ್ಷನ್ ತೊಗೊಬೇಕು ಅನ್ಕೊತಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಪ್ರಾಬ್ಲಮ್ ಮಾಡ್ತಿದ್ದೆ, ಸ್ಟಾಪ್ ಆಗ್ತಾಯಿದ್ದಾರೆ. ನಾನು ಡೈಲಿ ಹೇಳಿದ್ನೇ ಅಂತೀರ, ನೀವು ಇಲ್ಲಿ ಹೇಳಿದ್ನೇ ಹೇಳೋಕ್ಕಾಗಲ್ಲ. ನೋಡಿ ಈ ರೀಡಿಂಗ್ಸಲ್ಲಿ ಈ ಕಾರ್ಡ್ಸ್ ಏನು ಹೇಳುತ್ತೋ ಅದೇ. ನಿಮ್ಮ ಲೈಫಲ್ಲಿ ಇವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ, ಅದು ರಿಮೂವ್ ಆದರೆ ನಾನು ಹೇಳ್ತೀನಿ ರಿಮೂವ್ ಆಗಿದೆ ಅಂತ. ಇಲ್ಲಿ ಇನ್ನೂ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಿಟ್ಟೋಗಿಲ್ಲ ಲವರ್ಸ್ಗೆ. ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿರೋರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಇನ್ನೂ ಅವ್ರು ಬಿಟ್ಟಿಲ್ಲ ಅವ್ರ ಮೈಂಡ್ನಿಂದ. ಸೊ ಇನ್ನು ನಾನು ಡೈಲಿ ಎಕ್ಸ್ಚೇಂಜ್ ಮಾಡಿ ಇಲ್ದಿದ್ದೆಲ್ಲ ಹೇಳೋಕ್ಕಾಗಲ್ಲ. ಸೊ ಏನು ಬರುತ್ತೋ ಅದನ್ನು ಹೇಳ್ತೀನಿ ಅಷ್ಟೇ. ಇವತ್ತಿನ ಎನರ್ಜಿ ಹೀಗೇ ಇದೆ, ಟುಡೇ ಎನರ್ಜಿ ಅಷ್ಟೇ. ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಇವತ್ತು ಅರ್ಥ ಆಗ್ತದೆ, ನೀವೇ ಬೇಕು. ಅವ್ರ ಲೈಫಲ್ಲಿ ನೀವಿದ್ದರೆ ಅವ್ರ ಲೈಫೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ದುಡ್ಡು ಹೋಗಿದ್ರೆ ದುಡ್ಡು ವಾಪಸ್ ಬರುತ್ತೆ, ಫೈನಾನ್ಷಿಯಲ್ ಅಬಂಡೆನ್ಸ್ ಗ್ರೋತ್ ಎಲ್ಲವೂ ವಾಪಸ್ ಬರುತ್ತೆ ಅಷ್ಟೇ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಫೋಕಸ್ಸು, ನಿಮ್ಮ ಒಂದು ವ್ಯಾಲ್ಯೂ ಅರ್ಥ ಆಗಿದೆ. ಸೊ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರು ಅಷ್ಟೇ. ಸನ್ ಬಂದಿರೋದ್ರಿಂದ ಅವರು ಮದುವೆ ಆದರೆ, ಲವರ್ಸ್ ಆದರೆ ಮದುವೆ ಆದರೆ ಹ್ಯಾಪಿಯಾಗಿ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ನೀವು ಅವ್ರ ಲೈಫಲ್ಲಿ ಒಂಥರ ಎನ್ಲೈಟ್ಮೆಂಟ್ ಇದ್ದಂಗೆ. ನಿಮ್ಮ ಪರ್ಸನ್ಗೆ ನೀವು ಒಂಥರ ಎನ್ಲೈಟ್ಮೆಂಟ್ ಅಂದರೆ, ಇವಾಗ ನಾವು ಒಂದಷ್ಟು ಕಷ್ಟಗಳಿರ್ತೀರ, ಕಷ್ಟಗಳಲ್ಲಿದ್ದಾಗ ದೇವ್ರು ನಮ್ಗೆ ಸಹಾಯ ಮಾಡಿದ ತಕ್ಷಣ ನಾವು ಕಷ್ಟಗಳಿಂದ ಪಾರಾಗ್ತೀರ. ಹಾಗೆ ನಿಮ್ಮ ಪರ್ಸನ್ ಲೈಫಲ್ಲಿ ನೀವು ಎಂಟ್ರಿ ಕೊಟ್ಟಿದ್ದ ತಕ್ಷಣ ಅವ್ರ ಲೈಫು ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. 4 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಡೈಲಿ ಮಿಸ್ ಮಾಡ್ಕೊತಾರೆ. ಅಂದರೆ ಅದೇ ಇಷ್ಟೊತ್ತ ಹೇಳಿದ್ನಲ್ವ, ಸ್ಪೈ ಮಾಡ್ತದೆ ಅಂತ. ಫೋಟೋಸ್ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡೋದಾಗಿರ್ಬೋದು, ನಿಮ್ಮೊಂದು ಡಿ ಪಿ ಹಾಕಿರ್ತೀರಲ್ವ, ಡಿ ಪಿ ಅಂದರೆ ಪ್ರೊಫೈಲು, ನಿಮ್ಮೊಂದು ಪರ್ಸ್ನಲ್ ಫೋಟೋ ಹಾಕಿದ್ರೆ ಅಥವಾ ಏನಾದರೂ ಐಕಾನ್ ಹಾಕಿದರೆ ಅಥವಾ ನಿಮ್ಮದೇ ಸ್ವಂತ ಫೋಟೋಸ್ ಇದ್ದರೆ ಎಲ್ಲನೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸೊ ಎಲ್ಲ ಇರುತ್ತಲ್ವ, ಅದನ್ನು ನೋಡಿ ಚೆಕ್ ಮಾಡ್ತಾ ಇರ್ತಾರೆ. ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ, ನೀವು ಯಾರಿಗೆ ಮೆಸೇಜ್ ಮಾಡ್ತಾಯಿದ್ರೆ, ಏನು ಮಾಡ್ತಾಯಿದ್ರೆ, ಸೊ ನೀವು ಯಾರನ್ನಾದರೂ ಡೈಲಿ ಎಷ್ಟೊತ್ತು ಆನ್ಲೈನ್ ಇದ್ದೀರಾ, ಎಷ್ಟೊತ್ತಿಗೆ ಎಂಡಿಂಗ್ ಆಗಿದ್ರೆ, ಏನಾದರೂ ಮೆಸೇಜಸ್ ಇದೆಯಾ ಇಲ್ವಾ, ನಿಮ್ಗೆ ಗೊತ್ತಿರುತ್ತೆ ಆ ಟ್ರಿಕ್ಸ್ ಎಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಮಾಡ್ತಾಯಿದ್ದಾರೆ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್, ಯಾವಾಗೂ ದುಡ್ಡು ಬಗ್ಗೆನೇ ಯೋಚನೆ ಮಾಡೋವಂಥ ವ್ಯಕ್ತಿ ಆಗಿರೋದ್ರಿಂದ ಎಮೋಷ್ನಲ್ ಬಗ್ಗೆ ಸ್ವಲ್ಪ ಕಡಿಮೆ. ಸೊ ಇವಾಗ ಅವ್ರಿಗೆ ಅರ್ಥ ಆಗಿದೆ, ದುಡ್ಡಿನ ಕಡೆ ಹೋಗಿದ್ದರಿಂದ ನನ್ನ ವ್ಯಕ್ತಿನ ಕಳ್ಕೊಂಡೆ. ಸೊ ಇವಾಗ ಅವ್ರು ನನಗೆ ಬೇಕು, ನಾನು ಜಾಸ್ತಿ ದುಡ್ಡಿಗೋಸ್ಕರ ಆಸೆ ಪಡೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ. ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ನಿಮಗೆ ತುಂಬ ಡಿಫ್ರೆನ್ಸ್ ಇದೆ. ಏಜು, ಕಲ್ಚರು, ಕ್ಯಾಸ್ಟು, ಹೈಟು, ವೆಯ್ಟು,
ಮನಿ, ಫ್ಯಾಮ್ಲಿ ಪ್ರಾಬ್ಲಮ್ಸು, ಫ್ಯಾಮ್ಲಿ ಕಲ್ಚರು, ಏಜ್ ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ಸು. ಸೊ ಎಲ್ಲವೂ ಡಿಪ್ರೆಸ್ ಮತ್ತು ಜಾಬು, ಪ್ರೊಫೆಷನಲ್ಲು, ಅವ್ರ ಐ ಜಾಬ್ ಆಗಿರ್ಬೋದು, ನೀವು ಲೋ ಜಾಬು, ಅಥವಾ ಅವ್ರ ಮ್ಯಾನೇಜರು, ನೀವು ಎಂಪ್ಲಾಯಿ. ಸೊ ಎಲ್ಲ ಥರ ಡಿಫ್ರೆನ್ಸ್ ಇರೋದ್ರಿಂದ ಅದು ಒಂದು ಪ್ರಾಬ್ಲಮ್. 10 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ ಯೂನಿಯನ್ ಆಗಬೇಕಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೀವು ಸಿಗ್ತಿರೋ ಸಿಗಲ್ವ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ. ಅಂದರೆ ನೀವು ಯಾರಿದ್ದೀರಿ ನೋಡಿ ನಾನು ವ್ಯೂವರ್ಸು, ನೀವು ನಿಮ್ಮ ಪರ್ಸನ್ ಸಿಗ್ತಿರೋ ಸಿಗಲ್ವ ಅಂತ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ದಾರೆ. ಮತ್ತು ಅವ್ರು ಹೇಳ್ದಾಗೆ ಹೇಳ್ದಾಗ ನಾನು ಅವ್ರನ್ನ ನನ್ನ ಪರ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಬೇಕು ಅಂತ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ನಿಮಗೂ ಸದಾಕಾಲ ಅವ್ರ ಯೋಚನೆ ಆಗೋದು, ನೆನಪಾಗೋದು. 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಹರ್ಟ್ ಮಾಡಿ ನಿಮ್ಮನ್ನು ದೂರ ಮಾಡ್ಕೊಂಡ್ರು ಫ್ಯಾಮ್ಲಿಗೋಸ್ಕರ. ಇಲ್ಲಿ ನೋಡಿ 3 ಕಪ್ಸ್ ಇದೆ, ಇಲ್ಲಿ 2 ಕಪ್ಸ್ ಇದೆ. 2 ಕಪ್ಸ್ ನೀವು, 3 ಕಪ್ಸ್ ಅವ್ರ ಫ್ಯಾಮ್ಲಿ, ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು. ಸೊ ಅದರಿಂದ ಅವರು ನಿಮ್ಮನ್ನು ದೂರ ಮಾಡಿಕೊಂಡ್ರೆ ಇವಾಗ ಅವರು ಒಂಟಿಯಾಗಿದ್ದಾರೆ, ಫೀಲ್ ಮಾಡ್ತಿದ್ದಾರೆ. ಅವರು ಸಿಂಗಲ್ ಆಗಿದ್ದಾರೆ, ನೀವಿದ್ದೀರ, ಅವ್ರ ಲೈಫ್ ಚೆನ್ನಾಗಿತ್ತು ಅಂತ ಥಿಂಕ್ ಮಾಡ್ತಾಯಿದ್ದಾರೆ ನಿಮ್ಮ ಬಗ್ಗೆ. ದ ವರ್ಡ್ ಬಂದಿರೋದ್ರಿಂದ ಅವ್ರ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರ. ಏರೋಪೆಂಟ್ ಬಂದಿರೋದ್ರಿಂದ ಗಾಡ್, ಕೆಲವರು ದೇವ್ರನ್ನ ಹೆಚ್ಚಾಗಿ ನಂಬೋದ್ರಿಂದ ನಿಮ್ಮ ಪರ್ಸನ್ನು. ಸೊ ದೇವ್ರ ಹತ್ರ ಕೇಳ್ಕೊತಾ ಇರ್ಬೋದು ನಿಮ್ಮ ಜೊತೆನೇ ಮದುವೆ ಆಗಲಿ ಅಂತ, ಅಂದರೆ ಅವ್ರಿಗೆ. ಮತ್ತು ನೀವು ಅದನ್ನೇ ಮಾಡ್ತಾಯಿದ್ರೆ. ಏರೋಫೆಂಟ್ ಬಂದಿರೋದ್ರಿಂದ ದೇವ್ರ ಹತ್ರನೂ ಕೇಳ್ಕೊತಿದ್ರೆ ನಾನು ಪರ್ಸನ್ ಜೊತೆ ನನಗೆ ಮದುವೆ ಆಗಲಿ ಅಂತ. ಮತ್ತು ಇನ್ನೊಂದು ಏನಂದರೆ, ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ ದೇವ್ರ ಹತ್ರ ಮತ್ತು ನಿಮ್ಗೆ ಗೊತ್ತಿರೋಂಥವ್ರ ಹತ್ರ ಸಲಹೆ ಎಲ್ಲ ತೊಗೊಂಡು ನನ್ನ ವ್ಯಕ್ತಿ ನಾನು ಹೇಗೆ ಪಡ್ಕೊಬೇಕು, ಮತ್ತು ದೇವ್ರನ್ನೂ ಕೇಳ್ತಾಯಿದ್ರೆ ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ಬರಲಿ ಅಂತ. ಗಂಡನ ಆಗಿರ್ಬೋದು, ಹೆಂಡ್ತಿಯನ್ನಾಗಿರ್ಬೋದು, ಯಾರಾದರೂ ಆಗಿರ್ಬೋದು. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವಿಲ್ಲ, ಅವ್ರು ನಿಮ್ಮನ್ನು ಬೇರೆ ಮಾಡಿದ್ಮೇಲೆ ಅವ್ರ ಲೈಫೆಲ್ಲ ತುಂಬ ಕಷ್ಟಗಳಲ್ಲಿದೆ. ಸೊ ನೀವು ಹೋದ್ಮೇಲೆ ಅವ್ರ ಕಷ್ಟಗಳೆಲ್ಲ ಕಮ್ಮಿ ಆಗುತ್ತಂತ ಹೇಳ್ತಾ ಇದ್ದಾರೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದವ್ರೆ, ಇವಾಗ ನೀವು ಬೇಕು ಅಂತ ಇದ್ದಾರೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಮರ್ತೋಗಿದ್ದಾರೆ ಅಂತ ನೀವೇನಾದ್ರು ಥಿಂಕ್ ಮಾಡಿದರೆ, ಇಲ್ಲ ನಿಮ್ಮ ವ್ಯಕ್ತಿ ಇನ್ನೂ ನಿಮ್ಮನ್ನು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸನ್ನು, ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸನ್ನು, ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸನ್ನು. ಏಂಜಲ್ ಗೈಡೆನ್ಸ್, ನಿಮ್ಮ ಲೈಫಲ್ಲಿ ಸಕ್ಸಸ್ ಬರುತ್ತೆ. ನೀವು ವ್ಯಕ್ತಿಗೋಸ್ಕರ ಕಾಯ್ತಾಯಿದ್ರೆ ನೀವು, ಅವರು ಬರ್ತಾರೆ ಮತ್ತು ನೀವು ಸಕ್ಸಸ್ ಆಗ್ತೀರ ಅಂತ ಹೇಳ್ತಾಯಿದ್ದಾರೆ. ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ, ಸೊ ಆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಟ್ಟರೆ ರಿಮೈನ್ ಪಾಸಿಟಿವ್ ಅಂತ ಹೇಳ್ತಾಯಿದ್ರೆ. ಸೊ ಎಲ್ಲವೂ ನಿಮ್ಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ. ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಆಸ್ಕ್ ಯುವರ್ ಏಂಜಲ್ಸ್, ನೀವು ದೇವರ ಹೆಲ್ಪನ್ನು ತಗೊಳ್ಳಿ ಮತ್ತು ಅವ್ರನ್ನ ನಿಮ್ಮ ಹತ್ರ ಏನೇ ಪ್ರಶ್ನೆಗಳಿದ್ರೂ ಅವ್ರನ್ನ ಕೇಳಿ ಅಂತ ಹೇಳ್ತಾಯಿದ್ರು. ಅಬಂಡೆನ್ಸ್, ನಿಮ್ಮ ಲೈಫಲ್ಲಿ ಸಮೃದ್ಧಿ ಅನ್ನೋದು ಬಂದೇ ಬರುತ್ತೆ. ನಿಮ್ಮ ವ್ಯಕ್ತಿಗೋಸ್ಕರ ಇವಾಗ ನೀವು ನಿಮ್ಮ ಲೈಫನ್ನ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡಿರ್ಬೋದು ಅಷ್ಟೇ. ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದು ಬರುತ್ತೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ನಿಮ್ಮ ವ್ಯಕ್ತಿ ಜೊತೆ ಮಾತಾಡಿ, ಅವ್ರು ಮಾತಾಡ್ದಿರೋದ್ರೂ ಪರವಾಗಿಲ್ಲ, ದೇವ್ರ ಹತ್ರ ಆದರೂ ಮಾತಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ದೇವ್ರ ಹತ್ರ ಮಾತಾಡೋದಂದರೆ ಅದೇ, ದೇವ್ರನ್ನ ಕೇಳಿ ನಿಮ್ಮ ಪ್ರಶ್ನೆಗಳೇನಿದ್ರು ಅವ್ರು ಒಂದು ಸೊಲ್ಯೂಷನ್ ಕೊಡ್ತಾರೆ, ನೀವು ಅದ್ರ ಥರ ಫಾಲೋ ಮಾಡಿ. ನಾಟ್ ದ ರೈಟ್ ಟೈಮ್, ನೀವೇನೋ ಒಂದು ಕೆಲಸ ಅನ್ಕೊತಿದ್ರೆ ಅದಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಕೆಲವ್ರನಿಂದ ನೀವು ಸಹಾಯನ ಪಡೆದುಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿ. ತಂದೆ ತಾಯಿ ಸಹಾಯ ಆದರೂ ಆಗಿರ್ಬೋದು, ಫ್ರೆಂಡ್ಸ್ ಯಾರೋ ಒಬ್ಬರು ಸಹಾಯ ಪಡ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿ. ಮತ್ತು ನಿಮ್ಮ ವ್ಯಕ್ತಿನ ನೀವು ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ಏನು ಮಾಡೋಕ್ಕಾಗಲ್ಲ. ಸೊ ನೀವು ಅದೇ ಈಗ ಜನರ ಹೆಲ್ಪ್ ತಗೊಂಡು ನಿಮ್ಮ ಒಂದು ಜೀವನದಲ್ಲಿ ನೀವು ಸಕ್ಸಸ್ ಆಗಿ ಅಂತ ಅಷ್ಟೇ. ಅಂದರೆ ನಿಮಗೆ ಯಾರಾದರೂ ಜನಗಳ ಹತ್ರ ನೀವು ಸಹಾಯನ ಪಡೆದುಕೊಳ್ಳಿ ಅಷ್ಟೇ. ಇಲ್ಲ ಜನರು ಇಷ್ಟ ಇಲ್ವಂದರೆ ಜನರ ಹತ್ರ ಸಹಾಯ ಪಡ್ಕೊಳಕ್ಕೆ ಹೋಗಬೇಡಿ. ನಾಟ್ ದ ರೈಟ್ ಟೈಮ್, ನಿಮ್ಮ ಒಂದು ಕೆಲಸಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಸರಿಯಾದ ಸಮಯ ಬಂದಾಗ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ. ಸೊ ಅಷ್ಟೇ. ರೀಡಿಂಗ್ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ.